3 ದಿನ ಬಾವಿಯಲ್ಲಿದ್ದ ಮಹಿಳೆ ಬದುಕಿದ್ದೇ ಪವಾಡ. ಕಾಣೆಯಾಗಿದ್ದ ಮಹಿಳೆ ಪವಾಡ ಸದೃಶವಾಗಿ ಬಾವಿಯಲ್ಲಿ ಪತ್ತೆಯಾಗಿದ್ದಾರೆ. ಗದಗದ ತೋಟಗಂಟಿ ಗ್ರಾಮದಲ್ಲಿ ನಡೆದಿರುವ ವಿಚಿತ್ರ ಘಟನೆ ಇದು. ಘಟನೆ ಬಳಿಕ ಬೆಚ್ಚಿ ಬಿದ್ದಿದ್ದಾರೆ ತೋಟಗಂಟಿ ಗ್ರಾಮಸ್ಥರು. ಮಹಿಳೆಯೊಬ್ಬರು ಕಾಣೆಯಾಗಿರ್ತಾರೆ. ಆಕೆಯನ್ನ ಹುಡುಕೋ ಪ್ರಯತ್ನ ಗ್ರಾಮದಾದ್ಯಂತ ಆಗ್ತಾ ಇರುತ್ತೆ. ಆದರೆ ಅದೇ ಗ್ರಾಮದ ಬಾವಿಯಲ್ಲಿ ಆಕೆ ಪತ್ತೆಯಾಗಿದ್ದಾಳೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನೀರಿಲ್ಲದ ಬಾವಿ. 3 ದಿನ ಆಕೆ ಇದೇ ಜಾಗದಲ್ಲಿ ಇದ್ದಾಳೆ, ಬಾವಿಯಲ್ಲೇ. 3 ದಿನದ ನಂತರ ಆಕೆ ಪತ್ತೆಯಾಗಿದ್ದಾಳೆ. ಗದಗದ ಜಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಆಕೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 6 ತಿಂಗಳ ಹಿಂದಷ್ಟೇ ಈ ಮಹಿಳೆಗೆ ಮದುವೆ ಆಗಿತ್ತಂತೆ. ಇದೇ ತಿಂಗಳ 20ರಂದು ನಸುಕಿನ ಜಾವ ಇನ್ನೊಬ್ಬ ಮಹಿಳೆ ಎಳೆದೊಯ್ದಿದ್ದಾಳೆ ಈಕೆಯನ್ನು. ಕೈ ಬಳೆ ಕಾಲುಂಗುರ ನೀಡುವಂತೆ ಪೀಡಿಸಿದ್ದಾಳಂತೆ ಅಪರಿಚಿತ ಮಹಿಳೆ. ಆಕೆನೇ ಬಾವಿಗೆ ತಳ್ಳಿದ್ರು. ಬಿದ್ದ ಮರುದಿನ ನನಗೆ ಪ್ರಜ್ಞೆ ಬಂದಿದೆ, ಆಗ ಕಿರ್ಚಿದ್ರು, ಸಹಾಯಕ್ಕೆ ಯಾರೂ ಬರಲಿಲ್ಲ. 22ನೇ ತಾರೀಕು ಧ್ವನಿ ಕೇಳಿದಾಗ ಜನ ನನ್ನನ್ನು ಕಾಪಾಡಿದ್ದಾರೆ. ಯಾರು ಎಳೆದುಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಮಹಿಳೆ ಹೇಳಿದ್ದಾಳೆ. ಮತ್ತೆ ಇಲ್ಲಿ ಬಂದ ನಾ ಹಂಗ ಕೇಳ್ತೇವೆ ಈಗ ನಿನ್ನ ಮೊದ್ಲಾಗಿದ್ದ ನೀ ಹೆಂಗ್ ಬಿದ್ದೇವ ಹೇಳ. ಅಲ್ಲಿ 4 ಗಂಟೆಗೆ ಎತ್ತರ ಬಂದ್ರಿ ಹೊರ್ಯಾಕ ಬಂದು ಕಾಲ್ ಮಾಡ್ದು ಕಸ ಬೆಳಿಬೇಕಂತಂದು ಕಸ ಹಿಡ್ಕಂದ್ರಿ ಕಾಲ್ ಮಾಡಿದ್ರಿ. ಅಲ್ಲಿಂದ ಕಸಲಪ್ಪಲಿದ್ದ ಒಂದ್ ಹೆಣ್ಮಗಳು ಬಂದ್ರಿ. ಹೆಣ್ಮಗಳು ಬಂದ್ ನನ್ ಕುತ್ತಿಗೆ ಹಿಡ್ಕೊಂಡ್ರಿ. ಎದಕ್ರಿ ಅಂತ ಅಂದ್ರಿ. ನಂಗ ನೀ ಬೇಕಂದ್ಲು. ನಾನೇ ಬೇಕವ ನಿನಗ, ನಿಂಗ್ ಬಂಗಾರ ಬೇಕಾ ಬೆಳಿ ಬೇಕಾ ಅಂತ ಅಂದ್ರಿ. ನನ್ಗ ಏನೇನು ಬೇಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೀಡ್ತಾ ಹೋಗ್ತಾರೆ. ಮಂಜು ಪತ್ತಾರ್, ವಿಚಿತ್ರ ಅನ್ಸುತ್ತೆ ಕೇಳಿದ್ರೆ. ಅಂದ್ರೆ ರಾತ್ರಿ ಮಲಗಿದ ಮಹಿಳೆಯನ್ನ ಇನ್ನೊಬ್ಳು ಬಂದು ಎಳ್ಕೊಂಡು ಬಂದು ಬಾವಿಗೆ ತಳ್ಳಿದ್ಲು. ಇದು ಜನ ಆದ್ರೂ ನಂಬ್ತಿದ್ದಾರಾ? ಆ ಮಹಿಳೆ ಬಗ್ಗೆ, ಆಕೆಯ ಮಾನಸಿಕ ಸ್ಥಿತಿಗತಿ ಬಗ್ಗೆ ಏನಾದ್ರೂ ಅನುಮಾನಗಳಿದೆಯಾ ಹೇಗೆ ಅಂತ? ಹೌದು ಸ್ಮಿತಾ, ಅಂದ್ರೆ ಇದೊಂದು ವಿಚಿತ್ರ ಘಟನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ 6 ತಿಂಗಳ ಹಿಂದೆ ಈ ಮಹಿಳೆಗೆ ಮದುವೆ ಆಗಿರುತ್ತೆ. ಮದುವೆ ಆದ ನಂತರ ಗಂಡ ಹೆಂಡತಿ ಇಬ್ರು ಕೂಡ ಅನ್ಯೋನ್ಯವಾಗಿ ಇರ್ತಾರೆ. ಆದ್ರೆ ಕಳೆದ 3 ತಿಂಗಳಿಂದ ಏಕಾಏಕಿ ಅಂದ್ರೆ ಬೆಳಗಿನ ಜಾವ ಮನೆಯಿಂದ ಹೊರಗಡೆ ಬರ್ತಾಳೆ. ಆ ಸಮಯದಲ್ಲಿ ಒಬ್ಬ ಅಪರಿಚಿತ ಮಹಿಳೆ ನಿನ್ನ ಕಾಲುಂಗರ ಮತ್ತು ನಿನ್ನ ಮಾಂಗಲ್ಯ ಸರ ಬೇಕಂತ ಹೇಳಿ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗ್ತಾಳಂತೇಳಿ ಈ ಮಹಿಳೆ ಹೇಳ್ತಾಳೆ. ಏನು ಗ್ರಾಮದ ಹೊರವಲಯದಲ್ಲಿರುವಂತ ಒಂದು ಪಾಳು ಬಿದ್ದ ಬಾವಿ ಇರುತ್ತೆ. ಆ ಬಾವಿಯಲ್ಲಿ ಕೂಡ ನೀರು ಇರೋದಿಲ್ಲ. ಅಂತ ಬಾವಿಯಲ್ಲಿ ಈ ಮಹಿಳೆ ಬೀಳ್ತಾಳೆ. 3 ದಿನಗಳ ಕಾಲ ಅಲ್ಲೇ ಇರ್ತಾಳಂತ ಹೇಳ್ತಾ ಇದ್ದಾಳೆ. ಆದ್ರೆ ಆ ಸಮಯದಲ್ಲಿ ಆಕೆ ಪ್ರಜ್ಞೆಯನ್ನು ಕಳೆದುಕೊಂಡಿರ್ತಾಳೆ. ನಂತರ ಪ್ರಜ್ಞೆ ಬಂದ್ರೆ ಅಲ್ಲೇ ನರಳಾಟ ನಡೆಸ್ತಾ ಇರ್ತಾರೆ. ಆ ಸಮಯದಲ್ಲಿ ಅಕ್ಕಪಕ್ಕದಲ್ಲಿರುವಂತ ಏನು ರೈತರು ಇರ್ತಾರೆ, ಅವರು ಈ ನರಳಾಟ ಎಲ್ಲಿಂದ ಬರ್ತಾ ಇದೆ ಅಂತೇಳಿ ಕೇಳಿದಾಗ ಅಲ್ಲಿ ಇರುವಂತ ಬಾವಿ ಹತ್ತಿರ ಹೋಗಿ ನೋಡಿದಾಗ ಆ ಮಹಿಳೆ ಬಿದ್ದಿರೋದು ಗೊತ್ತಾಗತ್ತೆ. ಆ ಸಮಯದಲ್ಲಿ ಏನು ನರೇಗಲ್ ಪೊಲೀಸರಿಗೆ ಕೂಡ ಮಾಹಿತಿ ನೀಡ್ತಾರೆ. ಪೊಲೀಸರು ಮತ್ತು ಸ್ಥಳೀಯರು ಸೇರ್ಕೊಂಡು ಇವಳನ್ನು ಗದಗ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಚಿಕಿತ್ಸೆ ಕೊಟ್ಟ ನಂತರ ಏನು ಇವಾಗ ಆಕೆ ಆರೋಗ್ಯವಾಗಿದ್ದಾಳೆ. ಆದ್ರೆ ನನಗೆ ಅಪರಿಚಿತ ಮಹಿಳೆ ಈ ರೀತಿ ಮಾಡಿದಾಳೆ ಅಂತೇಳಿ ಆ ಮಹಿಳೆ ಆರೋಪ ಮಾಡ್ತಾ ಇದ್ದಾಳೆ. ಈ ಬಗ್ಗೆ ಕೂಡ ಹೇಳ್ತಾರೆ ಮಂಜು, ಪತಿ ಅಥವಾ ಮನೆಯವರು ಅವ್ರೇನ್ ಹೇಳ್ತಾರೆ ಈಕೆ ಬಗ್ಗೆ, ಈಕೆ ಹೇಳ್ತಿರೋ ಈ ಘಟನೆ ಬಗ್ಗೆ? ಕುಟುಂಬಸ್ಥರು ಏನಂದ್ರೆ ಕಳೆದ ಆಗಸ್ಟ್ 20ನೇ ತಾರೀಕಿಗೆ ನಮ್ಮ ಮನೆಯ ಸೊಸೆ ನಾಪತ್ತೆ ಆಗ್ತಾಳೆ. ಅದಾದ ನಂತರ ನಾವು ಎಲ್ಲ ಕಡೆ ಹುಡುಕಾಡ್ತೇವೆ. ಆದ್ರೆ ಎಲ್ಲಿ ಪತ್ತೆ ಆಗದ ಹಿನ್ನೆಲೆಯಲ್ಲಿ ನರೇಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತೇವೆ. ಅದಾದ ನಂತರ ಈ ಘಟನೆ ನಡೆದಿದೆ. ನಮಗೂ ಕೂಡ ಇದೊಂದು ಬಹಳಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಅಂತೇಳಿ ಮಹಿಳೆಯರು ಹೇಳ್ತಾರೆ. ಯಾಕಂತಂದ್ರೆ ಅಪರಿಚಿತ ಮಹಿಳೆ ಯಾರು, ಇವಳನ್ನು ಯಾಕೆ ಕರೆದುಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ಕುಟುಂಬಸ್ಥರಿಗೆ ಇನ್ನೂ ಸ್ಪಷ್ಟವಾಗಿಲ್ಲ ಅಂತಾನೆ ಹೇಳ್ಬೋದು ಸ್ಮಿತಾ. ಈ ಬಾವಿ ಎಲ್ಲಿದೆ? ಊರಿಂದ ದೂರ ಇದೆಯಾ? ಇಲ್ಲಿ ಹುಡ್ಕೋ ಪ್ರಯತ್ನ ಯಾಕಾಗ್ಲಿಲ್ಲ? ಹೆಂಗ್ ಗೊತ್ತಾಯ್ತು ಕಡೆಗೆ ಅಂತ? ಹೌದು, ತೋಂಟಗಟ್ಟಿ ಗ್ರಾಮದ ಹೊರವಲಯದಲ್ಲಿರುವಂತಹ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂದ್ರೆ ಜಮೀನಿನಲ್ಲಿ ಸಾಕಷ್ಟು ಬಾವಿಗಳಿರ್ತವೆ. ಅದೇ ರೀತಿಯಾಗಿ ಆ ಗ್ರಾಮದ ಹೊರವಲಯದಲ್ಲಿ ಕೂಡ ಇದೊಂದು ಪಾಳು ಬಿದ್ದ ಬಾವಿ ಇರುತ್ತೆ. ಈ ಬಾವಿಯಲ್ಲಿ ಈ ಮಹಿಳೆ ಹೋಗಿ ಬಿದ್ದಿದ್ದಾಳೋ ಅಥವಾ ಇನ್ನೊಬ್ಬ ಅಪರಿಚಿತ ಮಹಿಳೆ ಇವಳನ್ನು ತಳ್ಳಿದ್ದಾಳೆ ಎನ್ನುವುದು ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. 1 ಕಿಲೋಮೀಟರ್ ಸರಿಸುಮಾರು ಯಾರೋ ಒಬ್ರು ಎಳ್ಕೊಂಡು ಹೋಗ್ತಿದ್ರೆ ಗ್ರಾಮದಲ್ಲಿ ಯಾರು ಗಮನಿಸಿಲ್ವಾ ಇದನ್ನ?
ಅಂದ್ರೆ ಇದು ಬೆಳಗಿನ ಜಾವ ಆಗಿರೋದ್ರಿಂದ ಬೆಳಗಿನ ಜಾವ 3ರಿಂದ 4 ಸಮಯದಲ್ಲಿ ಅಂದ್ರೆ 5-6 ಗಂಟೆ ಸಮಯದಲ್ಲಿ ರೈತರು ಸಾಕಷ್ಟು ಜನರು ಇನ್ನೂ ಎದ್ದಿರೋದಿಲ್ಲ ಅಂತ ಆ ಸಮಯದಲ್ಲಿನೇ ಈ ಮಹಿಳೆ ಹೋಗಿದ್ದಾಳೆ ಅಂತೇಳಿ ಅವ್ರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ಆ ಮಹಿಳೆ ನಡೆದುಕೊಂಡು ಹೋಗಿದ್ದಾಳೆ ಅಥವಾ ಇನ್ನೊಬ್ಬ ಮಹಿಳೆ ಅವಳನ್ನು ಎಳೆದುಕೊಂಡು ಹೋಗಿ ಬಾವಿಯಲ್ಲಿ ತಳ್ಳಿದ್ದಾಳೆ ಅಥವಾ ಬೇರೆ ಯಾವ್ದಾದ್ರು ಕಾರಣ ಇದೆಯೋ ಅಥವಾ ವೈಷಮ್ಯವಿದೆಯೋ ಅನ್ನೋದ್ರು ಕೂಡ ಇನ್ನು ಪೊಲೀಸ್ ತನಿಖೆಯಿಂದ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ರೈಟ್, ಧನ್ಯವಾದ ಮಂಜು ಮಾಹಿತಿಗಾಗಿ. 3 ದಿನ ಬಾವಿಯಲ್ಲಿದ್ದ ಮಹಿಳೆ ಬದುಕಿದ್ದೇ ಪವಾಡ. ಕಾಣೆಯಾಗಿದ್ದ ಮಹಿಳೆ ಪವಾಡ ಸದೃಶವಾಗಿ ಬಾವಿಯಲ್ಲಿ ಪತ್ತೆಯಾಗಿದ್ದಾರೆ. ಗದಗದ ತೋಟಗಂಟಿ ಗ್ರಾಮದಲ್ಲಿ ನಡೆದಿರುವ ವಿಚಿತ್ರ ಘಟನೆ ಇದು. ಘಟನೆ ಬಳಿಕ ಬೆಚ್ಚಿ ಬಿದ್ದಿದ್ದಾರೆ ತೋಟಗಂಟಿ ಗ್ರಾಮಸ್ಥರು. ಮಹಿಳೆಯೊಬ್ಬರು ಕಾಣೆಯಾಗಿರ್ತಾರೆ. ಆಕೆಯನ್ನ ಹುಡುಕೋ ಪ್ರಯತ್ನ ಗ್ರಾಮದಾದ್ಯಂತ ಆಗ್ತಾ ಇರುತ್ತೆ. ಆದರೆ ಅದೇ ಗ್ರಾಮದ ಬಾವಿಯಲ್ಲಿ ಆಕೆ ಪತ್ತೆಯಾಗಿದ್ದಾಳೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನೀರಿಲ್ಲದ ಬಾವಿ. 3 ದಿನ ಆಕೆ ಇದೇ ಜಾಗದಲ್ಲಿ ಇದ್ದಾಳೆ, ಬಾವಿಯಲ್ಲೇನೆ. 3 ದಿನದ ನಂತರ ಆಕೆ ಪತ್ತೆಯಾಗಿದ್ದಾಳೆ. ಗದಗದ ಜಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಆಕೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 6 ತಿಂಗಳ ಹಿಂದಷ್ಟೇ ಈ ಮಹಿಳೆಗೆ ಮದುವೆ ಆಗಿತ್ತಂತೆ. ಇದೇ ತಿಂಗಳ 20ರಂದು ನಸುಕಿನ ಜಾವ ಮಹಿಳೆ ಇನ್ನೊಬ್ಬ ಮಹಿಳೆ ಎಳೆದೊಯ್ದಿದ್ದಾಳೆ ಈಕೆಯನ್ನು. ಕೈ ಬಳೆ ಕಾಲುಂಗುರ ನೀಡುವಂತೆ ಪೀಡಿಸಿದ್ದಾಳಂತೆ ಅಪರಿಚಿತ ಮಹಿಳೆ. ಆಕೆನೇ ಬಾವಿಗೆ ತಳ್ಳಿದ್ರು. ಬಿದ್ದ ಮರುದಿನ ನನಗೆ ಪ್ರಜ್ಞೆ ಬಂದಿದೆ, ಆಗ ಕಿರ್ಚಿದ್ರು, ಸಹಾಯಕ್ಕೆ ಯಾರೂ ಬರಲಿಲ್ಲ. 22ನೇ ತಾರೀಕು ಧ್ವನಿ ಕೇಳಿದಾಗ ಜನ ನನ್ನನ್ನು ಕಾಪಾಡಿದ್ದಾರೆ. ಯಾರು ಎಳೆದುಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಮಹಿಳೆ ಹೇಳಿದ್ದಾಳೆ. ಆಕಿ ಏನಂದಲ್ಲ ಮತ್ತೆ ಇಲ್ಲಿ ಬಂದ ನಾ ಹಂಗ ಕೇಳ್ತೇವೆ ಈಗ ನಿನ್ನ ಮೊದ್ಲಾಗಿದ್ದನ ನೀ ಹೆಂಗ್ ಬಿದ್ದೇವ ಹೇಳ್ತೀನಲ್ರಿ. ಹೇಳ. ಅಲ್ಲಿ 4 ಗಂಟೆಗೆ ಎತ್ತರ ಆತ್ರಿ. ಬಂದ್ರಿ ಹೊರ್ಯಾಕ ಬಂದು ಕಾಲ್ ಮಾಡ್ದು ಕಸ ಬೆಳಿಬೇಕಂತಂದು ಕಸಬರಿ ಹಿಡ್ಕಂದ್ರಿ ಕಾಲ್ ಮಾಡಿದ್ರಿ. ಅಲ್ಲಿಂದ ಕಸಲಪ್ಪಲಿದ್ದ ಒಂದ್ ಹೆಣ್ಮಗಳು ಬಂದ್ರಿ. ಹೆಣ್ಮಗಳು ಬಂದ್ ನನ್ ಕುತ್ತಿಗೆ ಹಿಡ್ಕೊಂಡ್ರಿ. ಎದಕ್ರಿ ಅಂತ ಅಂದೆ. ನಂಗ ನೀ ಬೇಕಂದ್ಲು. ನಾನೇ ಬೇಕವ ನಿನಗ, ನಿಂಗ್ ಬಂಗಾರ ಬೇಕಾ ಬೆಳಿ ಬೇಕಾ ಅಂತ ಅಂದ್ರಿ. ನನ್ಗ ಏನೇನು ಬೇಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೀಡ್ತಾ ಹೋಗ್ತಾರೆ. ಮಂಜು ಪತ್ತಾರ್, ವಿಚಿತ್ರ ಅನ್ಸುತ್ತೆ ಕೇಳಿದ್ರೆ. ಅಂದ್ರೆ ರಾತ್ರಿ ಮಲಗಿದ ಮಹಿಳೆಯನ್ನ ಇನ್ನೊಬ್ಳು ಬಂದು ಎಳ್ಕೊಂಡು ಬಂದು ಬಾವಿಗೆ ತಳ್ಳಿದ್ಲು. ಇದು ಜನ ಆದ್ರೂ ನಂಬ್ತಿದ್ದಾರಾ? ಆ ಮಹಿಳೆ ಬಗ್ಗೆ, ಆಕೆಯ ಮಾನಸಿಕ ಸ್ಥಿತಿಗತಿ ಬಗ್ಗೆ ಏನಾದ್ರೂ ಅನುಮಾನಗಳಿದೆಯಾ ಹೇಗೆ ಅಂತ? ಹೌದು ಸ್ಮಿತಾ, ಅಂದ್ರೆ ಇದೊಂದು ವಿಚಿತ್ರ ಘಟನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ 6 ತಿಂಗಳ ಹಿಂದೆ ಈ ಮಹಿಳೆಗೆ ಮದುವೆ ಆಗಿರುತ್ತೆ. ಮದುವೆ ಆದ ನಂತರ ಗಂಡ ಹೆಂಡತಿ ಇಬ್ರು ಕೂಡ ಅನ್ಯೋನ್ಯವಾಗಿ ಇರ್ತಾರೆ. ಆದ್ರೆ ಕಳೆದ 3 ತಿಂಗಳಿಂದ ಏಕಾಏಕಿ ಅಂದ್ರೆ ಬೆಳಗಿನ ಜಾವ ಮನೆಯಿಂದ ಹೊರಗಡೆ ಬರ್ತಾಳೆ. ಆ ಸಮಯದಲ್ಲಿ ಒಬ್ಬ ಅಪರಿಚಿತ ಮಹಿಳೆ ನಿನ್ನ ಕಾಲುಂಗರ ಮತ್ತು ನಿನ್ನ ಮಾಂಗಲ್ಯ ಸರ ಬೇಕಂತ ಹೇಳಿ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗ್ತಾಳಂತೇಳಿ ಈ ಮಹಿಳೆ ಹೇಳ್ತಾಳೆ. ಏನು ಗ್ರಾಮದ ಹೊರವಲಯದಲ್ಲಿರುವಂತ ಒಂದು ಪಾಳು ಬಿದ್ದ ಬಾವಿ ಇರುತ್ತೆ. ಆ ಬಾವಿಯಲ್ಲಿ ಕೂಡ ನೀರು ಇರೋದಿಲ್ಲ. ಅಂತ ಬಾವಿಯಲ್ಲಿ ಈ ಮಹಿಳೆ ಬೀಳ್ತಾಳೆ. 3 ದಿನಗಳ ಕಾಲ ಅಲ್ಲೇ ಇರ್ತಾಳಂತ ಹೇಳ್ತಾ ಇದ್ದಾಳೆ. ಆದ್ರೆ ಆ ಸಮಯದಲ್ಲಿ ಆಕಿ ಪ್ರಜ್ಞೆಯನ್ನು ಕಳೆದುಕೊಂಡಿರ್ತಾಳೆ. ನಂತರ ಪ್ರಜ್ಞೆ ಬಂದ್ರೆ ಅಲ್ಲೇ ನರಳಾಟ ನಡೆಸ್ತಾ ಇರ್ತಾರೆ. ಆ ಸಮಯದಲ್ಲಿ ಅಕ್ಕಪಕ್ಕದಲ್ಲಿರುವಂತ ಏನು ರೈತರು ಇರ್ತಾರೆ, ಅವರು ಈ ನರಳಾಟ ಎಲ್ಲಿಂದ ಬರ್ತಾ ಇದೆ ಅಂತೇಳಿ ಕೇಳಿದಾಗ ಅಲ್ಲಿ ಇರುವಂತ ಬಾವಿ ಹತ್ತಿರ ಹೋಗಿ ನೋಡಿದಾಗ ಆ ಮಹಿಳೆ ಬಿದ್ದಿರೋದು ಗೊತ್ತಾಗತ್ತೆ. ಆ ಸಮಯದಲ್ಲಿ ಏನು ನರೇಗಲ್ ಪೊಲೀಸರಿಗೆ ಕೂಡ ಮಾಹಿತಿ ನೀಡ್ತಾರೆ. ಪೊಲೀಸರು ಮತ್ತು ಸ್ಥಳೀಯರು ಸೇರ್ಕೊಂಡು ಇವಳನ್ನು ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಚಿಕಿತ್ಸೆ ಕೊಟ್ಟ ನಂತರ ಏನು ಇವಾಗ ಆಕೆ ಆರೋಗ್ಯವಾಗಿದ್ದಾಳೆ. ಆದ್ರೆ ನನಗೆ ಅಪರಿಚಿತ ಮಹಿಳೆ ಈ ರೀತಿ ಮಾಡಿದಾಳೆ ಅಂತೇಳಿ ಆ ಮಹಿಳೆ ಆರೋಪ ಮಾಡ್ತಾ ಇದ್ದಾಳೆ. ಈ ಬಗ್ಗೆ ಕೂಡ ಹೇಳ್ತಾರೆ ಮಂಜು, ಪತಿ ಅಥವಾ ಮನೆಯವರು ಅವ್ರೇನ್ ಹೇಳ್ತಾರೆ ಈಕೆ ಬಗ್ಗೆ, ಈಕೆ ಹೇಳ್ತಿರೋ ಈ ಘಟನೆ ಬಗ್ಗೆ? ಕುಟುಂಬಸ್ಥರು ಏನಂದ್ರೆ ಕಳೆದ ಆಗಸ್ಟ್ 20ನೇ ತಾರೀಕಿಗೆ ನಮ್ಮ ಮನೆಯ ಸೊಸೆ ನಾಪತ್ತೆ ಆಗ್ತಾಳೆ. ಅದಾದ ನಂತರ ನಾವು ಎಲ್ಲ ಕಡೆ ಹುಡುಕಾಡ್ತೇವೆ. ಆದ್ರೆ ಎಲ್ಲಿ ಪತ್ತೆ ಆಗದ ಹಿನ್ನೆಲೆಯಲ್ಲಿ ನರೇಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತೇವೆ. ಅದಾದ ನಂತರ ಈ ಘಟನೆ ನಡೆದಿದೆ. ನಮಗೂ ಕೂಡ ಇದೊಂದು ಬಹಳಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳಿ ಮಹಿಳೆಯರು ಹೇಳ್ತಾರೆ. ಯಾಕಂತಂದ್ರೆ ಅಪರಿಚಿತ ಮಹಿಳೆ ಯಾರು, ಇವಳನ್ನು ಯಾಕೆ ಕರೆದುಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ಕುಟುಂಬಸ್ಥರಿಗೆ ಇನ್ನೂ ಸ್ಪಷ್ಟವಾಗಿಲ್ಲ ಅಂತಾನೆ ಹೇಳ್ಬೋದು ಸ್ಮಿತಾ. ಈ ಬಾವಿ ಎಲ್ಲಿದೆ? ಊರಿಂದ ದೂರ ಇದೆಯಾ? ಇಲ್ಲಿ ಪ್ರಯತ್ನ ಯಾಕಾಗ್ಲಿಲ್ಲ? ಹೆಂಗ್ ಗೊತ್ತಾಯ್ತು ಕಡೆಗೆ ಅಂತ?
ಹೌದು, ತೋಂಟಗಟ್ಟಿ ಗ್ರಾಮದ ಹೊರವಲಯದಲ್ಲಿರುವಂತಹ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂದ್ರೆ ಜಮೀನಿನಲ್ಲಿ ಸಾಕಷ್ಟು ಬಾವಿಗಳಿರ್ತವೆ. ಅದೇ ರೀತಿಯಾಗಿ ಆ ಗ್ರಾಮದ ಹೊರವಲಯದಲ್ಲಿ ಕೂಡ ಇದೊಂದು ಪಾಳು ಬಿದ್ದ ಬಾವಿ ಇರುತ್ತೆ. ಈ ಬಾವಿಯಲ್ಲಿ ಈ ಮಹಿಳೆ ಹೋಗಿ ಬಿದ್ದಿದ್ದಾಳೋ ಅಥವಾ ಇನ್ನೊಬ್ಬ ಅಪರಿಚಿತ ಮಹಿಳೆ ಇವಳನ್ನು ತಳ್ಳಿದ್ದಾಳೆ ಎನ್ನುವುದು ಕೂಡ ತನಿಖೆಯಿಂದ 1 ಗೊತ್ತಾಗಬೇಕಾಗಿದೆ. ಕಿಲೋಮೀಟರ್ ಸರಿಸುಮಾರು ಯಾರೋ ಒಬ್ರು ಎಳ್ಕೊಂಡು ಹೋಗ್ತಿದ್ರೆ ಗ್ರಾಮದಲ್ಲಿ ಯಾರು ಗಮನಿಸಿಲ್ವಾ ಇದನ್ನ? ಅಂದ್ರೆ ಇದು ಬೆಳಗಿನ ಜಾವ ಆಗಿರೋದ್ರಿಂದ ಬೆಳಗಿನ ಜಾವ 3 ರಿಂದ 4 ಸಮಯದಲ್ಲಿ ಅಂದ್ರೆ 5-6 ಗಂಟೆ ಸಮಯದಲ್ಲಿ ರೈತರು ಸಾಕಷ್ಟು ಜನರು ಇನ್ನೂ ಎದ್ದಿರೋದಿಲ್ಲ. ಅಂತ ಆ ಸಮಯದಲ್ಲಿನೇ ಈ ಮಹಿಳೆ ಹೋಗಿದ್ದಾಳೆ ಅಂತೇಳಿ ಅವ್ರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ಆ ಮಹಿಳೆ ನಡೆದುಕೊಂಡು ಹೋಗಿದ್ದಾಳೆ ಅಥವಾ ಇನ್ನೊಬ್ಬ ಮಹಿಳೆ ಅವಳನ್ನು ಎಳೆದುಕೊಂಡು ಹೋಗಿ ಬಾವಿಯಲ್ಲಿ ತಳ್ಳಿದ್ದಾಳೆ ಅಥವಾ ಬೇರೆ ಯಾವ್ದಾದ್ರು ಕಾರಣ ಇದೇನೋ ಅಥವಾ ವೈಷಮ್ಯವಿದೆಯೋ ಅನ್ನೋದ್ರು ಕೂಡ ಇನ್ನು ಪೊಲೀಸ್ ತನಿಖೆಯಿಂದ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ರೈಟ್, ಧನ್ಯವಾದ ಮಂಜು ಮಾಹಿತಿಗಾಗಿ.